ಲಾಸ್ಟ್ ಬಟ್ ನಾಟ್ ಇನ್ ಎ ಲಿಸ್ಟ್ ಯುಗಾದಿ ಹಬ್ಬದ ಕೊನೆ ಗೇಮ್ ಕಬಡ್ಡಿ ಆಡೋಕ್ಕೆ 2 ತಂಡ ರೆಡಿ ಆಗಿದೆ ಇಲ್ಲಿ. 2 ತಂಡದಲ್ಲಿ 7 ಜನ ಇದ್ದಾರೆ. ಸರ್ ನೀವು ಈ ತಂಡದ ಕ್ಯಾಪ್ಟನ್ ಅಲ್ವಾ? ಹೆಸರೇನು ನಿಮ್ಮದು? ದಿಲೀಪ್ ಜಿ. ಜಿ ಅಂತ ಏನಕ್ಕೆ? ತಂದೆ ಹೆಸರು. ಒಳ್ಳೇದಾಗಲಿ. ಎಷ್ಟು ಜನ ಇದೆ ನಿಮ್ಮ ತಂಡದಲ್ಲಿ? 7 ಜನ ಇದ್ದೀರಾ. ಓಕೆ, ಈ ಗೇಮ್ ರೂಲ್ಸ್ ಎಲ್ಲ ಗೊತ್ತಲ್ವಾ ನಿಮಗೆ? ಅರ್ಧ ಗಂಟೆ ಕಾಲಾವಕಾಶ ಇದೆ ನಿಮಗೆ. ಅರ್ಧ ಗಂಟೆಯಲ್ಲಿ ಯಾರ ಟೀಮಲ್ಲಿ ಕೊನೆಯದಾಗಿ ಎಷ್ಟು ಜನ ಜಾಸ್ತಿ ಉಳಿತಾರೋ ಅವ್ರ ಟೀಮ್ ಗೆದ್ದಂಗೆ. ರೈಡರ್ಗೆ ಕೇವಲ 2 ನಿಮಿಷ ಕಾಲಾವಕಾಶ. ರೆಡಿ ಇದ್ದೀರಾ? ಸೂಪರ್. ಸರ್ ಹೇಳಿ. ಮಹಾದೇವಯ್ಯ ರೆಡಿ ಇದ್ದೀರಾ? ರೂಲ್ಸ್ ಎಲ್ಲ ಗೊತ್ತಿದೆ ನಿಮಗೆ ಕಬಡ್ಡಿ ಆಡೋಕ್ಕೆ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಟಾಸ್ ಹಾಕೋಣ. ಮತ್ತು ಇನ್ನೊಂದು, ಈ ರೂಲ್ಸಲ್ಲಿ ನಿಮಗೆ ಅಂಪೈರ್ ಇರ್ತಾರೆ. ಅಂಪೈರ್ ಏನು ಹೇಳ್ತಾರೋ ಅದೇ ಅಂತಿಮ ತೀರ್ಮಾನ. ಓಕೆ ಅಲ್ವಾ? ಯಾರು ಹೇಳ್ತೀರಾ? ದೊಡ್ಡವರೇ ಫಸ್ಟಾ? ಟೈಲ್ ಬಿದ್ದಿದೆ. ಟಾಸ್ ವಿನ್ ಆಗಿದ್ದಾರೆ ಚಿಕ್ಕವರು. ರೈಡರಾ? ಓಕೆ ಸರ್. ಓಕೆ, ಇನ್ನೇನು ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ಟಾಸ್ ವಿನ್ ಆಗಿದ್ದಾರೆ ಆ ತಂಡದವರು. ಟಾಸ್ ವಿನ್ ಆಗಿದ್ದಾರೆ. 30 ನಿಮಿಷ ಕಾಲಾವಕಾಶ ಇದೆ. 30 ನಿಮಿಷದಲ್ಲಿ ಯಾರು ಹೇಗೆ ಆಡ್ತಾರೆ ಹೇಗೆ ಅಂತ ನೋಡೋಣ. ಅದರಲ್ಲೂ ಕಬಡ್ಡಿ ಅಂತ ಹೇಳಿದಾಗ ಇವರು ಸಾಕಷ್ಟು ಖುಷಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಸಖತ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಗೇಮ್ ಸ್ಟಾರ್ಟ್ ಆಗುತ್ತೆ, ನೋಡೋಣ ಬನ್ನಿ. 30 ನಿಮಿಷ ನಿಮ್ಮ ಟೈಮು ಇವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್. ಓಕೆ, ಸೂಪರ್. ಹಿಂದಕ್ಕೆ ಹೋಗಿ ದಯವಿಟ್ಟು ನೀವು ಯಾರು ಮುಂದಕ್ಕೆ ಬರಬೇಡಿ. ಹಿಂದಕ್ಕೆ ಹೋಗಿ ಅಲ್ಲ, ಲೈನಿಂದ ಹಿಂದಕ್ಕೆ ಹೋಗ್ಬಿಡಿ. ಎಲ್ಲ ಒಬ್ಬೊಬ್ಬರೇ ಮುಂದಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂದಕ್ಕೆ ಹೋಗಿ. ಓಕೆ, ಸ್ಟಾರ್ಟ್. ಹೋಗಿ. ಒಂದು ಕಾಲು. 2 ಟೀಮಲ್ಲಿ ಒಬ್ಬೊಬ್ರು ಔಟ್ ಆಗಿದ್ದಾರೆ. ಓಕೆ, ಸ್ಟಾರ್ಟ್. ಏರಪ್. ನೋಡಿ, ಎಂಜಾಯ್ ಮಾಡಿ.
ಕಬಡ್ಡಿಯನ್ನು ಇವ್ರು ಆಡಿರೋದೆಲ್ಲ ಕಬಡ್ಡಿಗಿಂತ ಜಾಸ್ತಿನೇ ಆಡ್ತಾಯಿದ್ರು. ಫುಲ್ಲು ರೋಷ, ನಾವು ಗೆಲ್ಲಬೇಕು ಅಂತ. ಒಂದು ಹಿರಿಯರ ಟೀಮು, ಒಂದು ಕಿರಿಯರ ಟೀಮು, ಬಟ್ ತುಂಬ ಚೆನ್ನಾಗಿ ಆಡಿದ್ರು. ದೊಡ್ಡವರಿಗೆ ಅಷ್ಟೇ ಪೈಪೋಟಿ, ಚಿಕ್ಕವರು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ವಲ್ಪದಲ್ಲಿ ಮಿಸ್ ಆಯಿದ್ರು ಅಂತ ಹೇಳ್ಬೋದು. ಕೊನೆಗೆ ನಿಮ್ಮ ಮಾರಮ್ಮದೇವಿ ತಂಡ ಅಲ್ವಾ, ವಿನ್ ಆಗಿದ್ದೀರಾ, ಕಂಗ್ರಾಟ್ಸ್. ಕೊಟ್ಟಿರೋ ಒಂದು ಕಾಲಾವಕಾಶದಲ್ಲಿ ಕೊನೆಗೂ ಎಲ್ಲರೂ ಔಟ್ ಮಾಡಿಬಿಟ್ಟು ವಿನ್ ಆಗಿ ಟೀಮ್ ಕೂಡ ಚೇಂಜ್ ಮಾಡಿದ್ರಿ, ಕೋಟೆ ಕೂಡ ಬದಲಾಯಿಸಿದ್ರಿ. ಎನಿವೆ, ಸೊ ಗೆದ್ದಿರೋದಕ್ಕೆ ನಿಮಗೆ ನಮ್ಮ ತಂಡದ ಕಡೆಯಿಂದ ಹಬ್ಬದ ಜೊತೆಗೆ ಒಂದು ಚಿಕ್ಕ ಒಂದು ಗಿಫ್ಟ್ ಕೂಡ ಕೊಡ್ತಾ ಇದೀವಿ. ಆ ಗಿಫ್ಟ್ನ ನಿಮ್ಮ ಊರಿನವರ ಹಿರಿಯರಾದ ಗುಂಡಪ್ಪನವರು ನಿಮ್ಮ ತಂಡದವರು ಗೆದ್ದಿದ್ದಾರೆ, ತುಂಬ ಇದು ಮಾಡಿಬಿಟ್ಟು. ಪಾಪ ರಕ್ತ ಗಿಕ್ತ ಎಲ್ಲ ಬರ್ಸ್ಕೊಂಡು ಆಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಟ್ 2 ಪ್ರೈಸ್ ಇಟ್ಟಿದ್ವಿ. ಬಟ್ ಇಲ್ಲಿ ಹಾಗೆ ಒಂದು ಟೀಮ್ ವಿನ್ ಆಗಿದೆ, ಇನ್ನೊಂದು ಟೀಮ್ ಸೋತಿದೆ. ಸೊ ರನ್ನರ್ ಪ್ರೈಸ್ ಅಂತೂ ಕೊಡ್ತಾ ಇಲ್ಲ. ಬಟ್ ಅದ್ರ ಬದಲು ರನ್ನರ್ ಟೀಮಲ್ಲಿ ತುಂಬ ಚೆನ್ನಾಗಿ ಆಡಿರೋ ಒಬ್ಬ ಹುಡುಗಂಗೆ ಒಂದು ಗಿಫ್ಟ್ ಕೊಡೋಣ ಅಂತ. ಬಾಪ ಮುಂದಕ್ಕೆ ತೊಡೆ ತಡ್ಕೊಂಡು ಕಬಡ್ಡಿ ಅಂದ್ಕೊಂಡು ಹೋಗ್ತಾ ಇರ್ತೀಯ. ತುಂಬ ಚೆನ್ನಾಗಿ ಆಡ್ತೀಯಾ. ಸ್ಕೂಲಲ್ಲಿ ಆಡ್ತೀಯಾ? ಕಾಲೇಜಲ್ಲಿ ಆಡ್ತೀಯಾ? ಇಲ್ಲಿ ಸ್ಟೇಟ್ ಲೆವೆಲಿಗೆಲ್ಲ ಆಡಿದ್ಯಾ? ಸ್ಕೂಲಲ್ಲಿ ಆಡಿದ್ಯಾ? ಹೋಗಿಲ್ಲ. ಪ್ರಯತ್ನ ಮಾಡು, ತುಂಬ ಚೆನ್ನಾಗಿ ಆಡ್ತೀಯಾ. ಸೊ ನಿಂಗೂ ಕೂಡ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹುಡುಗರೆ, ಅದನ್ನ ನಿಮ್ಮ ಊರಲ್ಲಿ ಬನ್ನಿ ಸರ್, ಮುಂದಕ್ಕೆ ಬನ್ನಿ. ಸೊ ಕೊಡಿ ಸರ್, ನಿಮ್ಮ ಊರಿನ ಹುಡುಗರು. ಹಬ್ಬದ ದಿನ, ಹೊಸ ವರ್ಷ ದಿನ, ಯುಗಾದಿ ದಿನ, ಖುಷಿ ಆಗ್ತಾ ಇದೆಯಾ? ಸೋತಿದ್ಕೆ ಬೇಜಾರಾಗ್ತಿದ್ಯಾ? ಹೋಗ್ಲಿ ಬಿಡು, ನಿಮ್ಮೂರವರೇ ಎಲ್ಲ ಅಲ್ವಾ? ಯಾರಿಗೆ ಬಂದ್ರಿ ಅನ್ನಂತೆ ಅಲ್ವಾ? ಚೆನ್ನಾಗಿರಲಿ, ಎಂಜಾಯ್ ಮಾಡಿ. ಬಟ್ ನಿಮ್ಮ ಕಬಡ್ಡಿ ನೋಡ್ಬಿಟ್ಟು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೊಸ ವರ್ಷದ ಈ ಹೊಸ ಯುಗಾದಿ ಸಾಕಷ್ಟು ಖುಷಿಯಿಂದ ಹಳ್ಳಿ ಜನ ಜೊತೆ ನಾವು ಆಡಿರೋ ಆಟಗಳಾಗಿರ್ಬೋದು, ಆಟ ಆಡೋಕ್ಕಿಂತ ಮುಖ್ಯವಾಗಿ ಈ ಹಬ್ಬನ ನಾವು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ, ಅದೇ ನಿಜವೂ ಒಂದು ಸಂತೋಷ ಅನ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಟಿ ವಿ ನೋಡ್ಕೊಂಡು ಇಲ್ಲ ಅದು ಸಿಸ್ಟಮ್ ಕೂಡ ಗೇಮ್ ಮಾಡ್ಕೊಂಡು ಕಾಲ ಕಳೆದಂಥ ಟೈಮಲ್ಲಿ ಒಂದು ಗ್ರಾಮೀಣ ಕ್ರೀಡೆಗಳನ್ನ ಅವ್ರು ಇನ್ನೂ ಅಷ್ಟೇ ಒಂದು ಕುತೂಹಲದಿಂದ, ಅಷ್ಟೇ ಒಂದು ಎಕ್ಸೈಟ್ಮೆಂಟಿಂದ, ಸಾಕಷ್ಟು ಒಂದು ಸಂತೋಷದಿಂದ ಒಂದು ಒಗ್ಗಟ್ಟಾಗಿ ಆಡ್ತಾರೆ. ಇನ್ನೂ ಆಡಬೇಕು. ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳು ಆಡಿರೋ ಒಂದು ಮಡಿಕೆ ಹೊಡೆಯೋ ಸ್ಪರ್ಧೆ ಆಗಿರ್ಬೋದು, ಮತ್ತು ಗಂಡು ಮಕ್ಕಳು ಗೇಮ್ಗಳಾಗಿರ್ಬೋದು. ನಿಜವಾಗ್ಲೂ ಇಂಥ ಗ್ರಾಮೀಣ ಕ್ರೀಡೆಗಳನ್ನ ನಾವು ಯಾವತ್ತೂ ಮರೆದು ಇದನ್ನ ಜೀವಂತವಾಗಿರುತ್ತೆ ನಾವು ನೀವುಗಳು ಪ್ರಯತ್ನ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ. ಮನೇಲಿ ಕೂತ್ಕೊಂಡು ಈ ಕಾರ್ಯಕ್ರಮನ ನೀವು ಎಂಜಾಯ್ ಮಾಡಿದಿರ ಅಂದ್ಕೊಳ್ತೀನಿ. ಬೇವು ಬೆಲ್ಲ ತಿನ್ನಿ, ನಿಮ್ಮ ಜೀವನ, ನಿಮ್ಮ ಲೈಫ್ ಯಾವಾಗಲೂ ಖುಷಿಯಿಂದ ನಗನಾಗ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಇವತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24. ಕಾಮನ ಬಿಲ್ಲಲ್ಲಿ ಏಳೆ ಬಣ್ಣಗಳು, ನಮ್ಮಯ ಕಣ್ಣಲ್ಲಿ ಕೋಟಿ ಚಿತ್ರಗಳು, ಆಕಾಶದ ತುಂಬೆಲ್ಲ ತಾರೆ